ರಾಜ, ರಾಜಮಾರ್ತಾಂಡ, ರಾಜಗಂಭೀರ, ಬಹುಪರ ಬಹುಪರ ಬಹುಪರ. ಸೇವಕರೇ, ಅಪ್ಪನೇ ಮಹಾಪ್ರಭು, ಇಂದು ಒಂದು ಜಟಿಲವಾದ ಪರಿಸ್ಥಿತಿ ಕೂಡಿದೆ. ಯಾವುದು? ಇಬ್ಬರು ತಾಯಂದಿರು ಒಂದೇ ಮಗುವನ್ನು ನನ್ನದು ನನ್ನದು ಎಂದು ಜಗಳವಾಡುತ್ತಿದ್ದಾರೆ. ದಯಾಮಯವಾದ ನೀವು ಈ ಪರಿಹಾರವನ್ನು ಕೊಡಬೇಕು. ಸೇವಕರೇ, ಆ ಇಬ್ಬರು ತಾಯರನ್ನು ಕರೆತನ್ನಿ. ಅಪ್ಪನೇ. ಮಹಾರಾಜರಿಗೆ ಪ್ರಣಾಮಗಳು. ಮಹಾರಾಜರಿಗೆ ಪ್ರಣಾಮಗಳು. ತಾಯಂದಿರೇ, ಈ ಮಗುವಿನ ನಿಜವಾದ ತಾಯಿ ಯಾರು? ನಿಜವಾಗಿಯೂ ಮಹಾಪ್ರಭು, ಈ ಮಗು ನನ್ನದೇ. ಅವಳು ಸುಳ್ಳು ಹೇಳುತ್ತಿದ್ದಾಳೆ. ಇಲ್ಲ ಮಹಾಪ್ರಭು, ಆ ಮಗು ನನ್ನದೇ. ಅವಳು ಸುಳ್ಳು ಹೇಳುತ್ತಿದ್ದಾಳೆ. ಮತ್ತೊಮ್ಮೆ ಕೇಳುತ್ತಿದ್ದೇನೆ, ಈ ಮಗುವಿನ ನಿಜವಾದ ತಾಯಿ ಯಾರು? ನಿಜವಾಗಿಯೂ ಮಹಾಪ್ರಭು, ಈ ಮಗುವನ್ನು 9 ತಿಂಗಳು ಹೊತ್ತು ಎತ್ತಿದ್ದು ನಾನೇ. ಹಾಗಾಗಿ ಇದು ನನ್ನ ಮಗು. ಅವಳು ಸುಳ್ಳು ಹೇಳುತ್ತಿದ್ದಾಳೆ. ಇಲ್ಲ ಮಹಾಪ್ರಭು, ಅವಳು ಸುಳ್ಳು ಹೇಳುತ್ತಿದ್ದಾಳೆ. ಈ ಮಗು ನನ್ನದೇ. ಸೇವಕರೇ, ಮಹಾಪ್ರಭು, ಕಟಕನನ್ನು ಕರೆತನ್ನಿ. ಅಪ್ಪನೇ ಮಹಾಪ್ರಭು, ಆದರೆ ಕಟುಕನ ಅವಶ್ಯವಿದೆಯಾ? ರಾಜನ ಆಜ್ಞೆ. ಅಪ್ಪನೇ. ಅಪ್ಪನೇ ಮಹಾಪ್ರಭು. ಕಟುಕ, ಈ ಮಗುವನ್ನು 2 ತುಂಡಾಗಿ ಕತ್ತರಿಸು. ಒಂದು ತುಂಡನ್ನು ಈ ತಾಯಿಗೆ, ಇನ್ನೊಂದು ತುಂಡನ್ನು ಆ ತಾಯಿಗೆ ನೀಡು. ಮಹಾಪ್ರಭು, ಈ ಹಸುಗೂಸನ್ನು ತುಂಡರಿಸುವುದೇ? ಆಜ್ಞೆ. ನಿಲ್ಲಿಸಿ. ಬೇಡ ಮಹಾಪ್ರಭು, ಬೇಡ. ಈ ಮಗುವನ್ನು ಕತ್ತರಿಸುವುದು ಬೇಡ. ಅದನ್ನು ನನ್ನಿಂದ ನೋಡಲಾಗುವುದಿಲ್ಲ. ಆ ಮಗುವನ್ನು ಆ ತಾಯಿಗೆ ಕೊಟ್ಟು ಬಿಡಿ. ನಾನು ಈ ಮಗುವಿನ ನಿಜವಾದ ತಾಯಿ ಅಲ್ಲ. ಅಮ್ಮ, ನಿಲ್ಲಿಸು. ಓ, ನನಗೆ ಈಗ ಅರ್ಥವಾಗುತ್ತಿದೆ ಈ ಮಗುವಿನ ನಿಜವಾದ ತಾಯಿ ಯಾರೆಂದು. ಸೇವಕರೇ, ಈ ಮಗುವನ್ನು ಈ ತಾಯಿಗೆ ಹಸ್ತಾಂತರಿಸಿ. ಮಹಾಪ್ರಭುಗಳೇ, ಮೋಸ, ದೊಡ್ಡ ಮೋಸ. ನನ್ನದೇನೆ ತಪ್ಪು ಮಹಾಪ್ರಭುಗಳೇ. ಅಮ್ಮ, ಈ ಮಗುವನ್ನು ಕತ್ತರಿಸುವಾಗ ಬಾರದ ನೀನು ಈ ಮಗುವಿಗೆ ನಿಜವಾದ ತಾಯಿ ಆಗುತ್ತೀಯೇ? ನಿನ್ನ ಕಣ್ಣಲ್ಲಿ ಹನಿ ನೀರಿಲ್ಲ. ಇದು ನನಗೆ ಅರ್ಥವಾಗದೆ. ಮಹಾಪ್ರಭು, ಮೆಚ್ಚಿದೆ ನಿಮ್ಮ ಜಾನೆಗೆ. ಜಗತ್ತಿನಲ್ಲಿ ಯಾವುದೇ ತಾಯಿಯಾದರೂ ಸರಿ, ತನ್ನ ಮಗು ಎಲ್ಲಿದ್ದರೂ ಸರಿ ಚೆನ್ನಾಗಿರಬೇಕೆಂದೇ ಬಯಸುತ್ತಾಳೆ. ನಿಮ್ಮ ಈ ನ್ಯಾಯವನ್ನು ಮತ್ತು ಜಾಣತನೆಯನ್ನು ಮೆಚ್ಚಿದೆ ಮಹಾಪ್ರಭು. ಸೇವಕರೇ, ಈ ತಾಯಿಯನ್ನು ಬಂಧಿಸಿ ಕಾರಾಗೃಹಕ್ಕೆ ಒಪ್ಪಿಸಿಬಿಡಿ. ಮಹಾಪ್ರಭುಗಳೇ,